ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬನ್ನಿ ಬನ್ನಿ, ಚಪ್ಪಾಳೆ ವಿಸಿಲ್ಸ್ ಎಲ್ಲ ಬರ್ಬೋದು. ಈ ಸಿನಿಮಾ ಎಲ್ಲದರಲ್ಲೂ ಹೊಸದು ನನಗೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಟೈಟ್ಲು ಬ್ರ್ಯಾಟ್. ನನ್ನನ್ನು ಬ್ರ್ಯಾಟ್ ಅಂದ್ಕೊಂಡ್ರಲ್ಲ ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅದೇ ಕೇಳಿದೆ, ಪಕ್ಕಾ ಸೂಟ್ ಆಗುತ್ತೆ ಕೃಷ್ಣ ಅವ್ರಿಗೆ ಅಂದರು. ಹೆಂಗೆ ನನಗೂ ಗೊತ್ತಿಲ್ಲ. ಸೊ ಫಸ್ಟು ಬ್ರ್ಯಾಟ್, ಅದೇ ಡಿಫ್ರೆಂಟ್ ನನಗೆ. ಅದಾದಮೇಲೆ ಹೇರ್ ಕಟ್ಟು, ಹೇರ್ ಸ್ಟೈಲು, ನನ್ನ ಗೆಟಪ್ಪು ಆ್ಯಂಡ್ ಇಡೀ ಸಿನಿಮಾ ಕತೆ, ಮ್ಯಾನರಿಸಮು, ಪ್ರತಿಯೊಂದು. ಅಂದರೆ ನಾನು ಇದುವರೆಗೂ ಏನು ಆ ಥರ ಮಾಡೂ ಇಲ್ಲ, ಆ ಥರ ಕಾಣಿಸ್ಕೊಂಡು ಇಲ್ಲ, ಆ ಥರ ಯೋಚನೆ ಮಾಡಿರಲಿಲ್ಲ. ಸೊ ಆ ಥರ ತುಂಬ ವಿಭಿನ್ನವಾದ. ಈಗ ಇದೊಂದು ಸ್ಪೆಷಲ್ ನಂಬರ್ ಸಾಂಗ್ ನೋಡ್ಬೋದು, ಅದರಲ್ಲೂ ಕೂಡ ಡ್ಯಾನ್ಸ್ ಆಗ್ಬೋದು, ಗೆಟಪ್ ಆಗೋದು, ಅದು ಫುಲ್ ವಿಭಿನ್ನವಾಗಿದೆ. ಸೊ ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು. ಸೊ ನಾನು ಮಜಾ ಮಾಡಿದ್ದೀನಿ. ಇಲ್ಲ, ಅದು ಗೊತ್ತಾಗ್ತದೆ. ಸಾಂಗಲ್ಲಿ ಏನು ಅಷ್ಟು ಹೆವಿ ಸ್ಟೆಪ್ಸ್ ಎಲ್ಲ ಹಾಕಿ, ಲುಂಗಿ ಎಲ್ಲ ಹಾಕಿ, ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ. ನಾನು ಆ್ಯಕ್ಚುಲಿ ಡ್ಯಾನ್ಸ್ ಮಾಡಿ 4-5 ವರ್ಷ ಆಗೋಗಿತ್ತು. ಯಾವ ಫಿಲಮಲ್ಲಿ ಡ್ಯಾನ್ಸ್ ಇರ್ತಿರ್ಲಿಲ್ಲ. ಹೌದು, ಆ್ಯಕ್ಚುಲಿ ಅಲ್ವಾ. ಸಡನ್ ಆಗಿ ಡ್ಯಾನ್ಸ್ ಇದೆ ಅಂದರು. ಆಮೇಲೆ ನೋಡಿದ್ರೆ ಮ್ಯೂಸಿಕ್ ಎಷ್ಟು ಜೋರಾಗಿದೆ, ಆ ಸ್ಟೆಪ್ಸ್ ನೋಡಿ ಇನ್ನೂ ಗಾಬರಿ ಆಗೋದೆ. ಖಂಡಿತವಾಗ್ಲೂ ಎಲ್ಲಿ ನಮ್ಮ ಬಾಳುಗೆ ಮತ್ತು ನಮ್ಮ ಹಿಂದೂ ನಾಗರಾಜ್ ಅವ್ರಿಗೆ ಬಲ್ಲಿ ಜೋರದ ಚಪ್ಪಾಳೆ. ಇನ್ನೊಂದ್ಸಲಿ ಅದ್ಭುತವಾದ ಸಾಂಗ್. ಆ್ಯಂಡ್ ಶಶಾಂಕ್ ಸರ್ ಹೇಳ್ತಾ ಇದ್ರು, ಈ ಸಿನಿಮಾಗೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋಕೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ನಮ್ಮ ನಿರ್ಮಾಪಕರು ಅಂತ ಹೇಳ್ತಾ ಇದ್ರು. ಅಲ್ಲ ಮಂಜು ಸರ್, ನೀವೇನು ಈಗ ಸಾಂಗ್ ನೋಡಿದ್ರೆ ಆ್ಯಕ್ಚುಲಿ ಒಂದು ಅಂದರೆ ಅದು ರಿಚ್ನೆಸ್ ಅಷ್ಟು ಅದ್ಭುತವಾಗಿದೆ. ಆಮೇಲೆ ನಿಮ್ಗೊಂದು ದೊಡ್ಡ ಸಿನಿಮಾ, ದೊಡ್ಡ ಅಂದರೆ ಒಂದು ಸೆಟ್ ಆಗ್ಬೋದು, ಅದು ಮೇಕಿಂಗ್ ಆಗ್ಬೋದು. ಅಂದರೆ ಒಂದೇ ಒಂದು ಕಡೆ ಒಂದೇ ಒಂದು ಫ್ರೇಮು ಈ ಸಿನಿಮಾದಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಶಶಾಂಕ್ ಸರ್ ಅಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ. ಅದಕ್ಕೆಲ್ಲ ನಮ್ಮ ಮಂಜು ಸರ್, ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಬ್ಬರು ನಿರ್ಮಾಪಕರು ಅಷ್ಟೊಂದು ಕೊಟ್ಟರೆ ಮಾತ್ರ ಆ ಥರದೊಂದು ಕನಸು ಕಾಣಕ್ಕೆ ಸಾಧ್ಯ. ಇಲ್ಲ, ಆ್ಯಕ್ಚುಲಿ ನಾನು ಅದೇ ನೋಡ್ತಾ ಇದ್ದೆ ಇರೋದಷ್ಟೇ. ಹೌದಾ, ರಾಮಲ್ಲಿ ಇದರಲ್ಲಿ ಇಲ್ಲ, ಮ್ಯಾಜಿಕ್ ಆಗೋದು ಆ್ಯಕ್ಟ್ರು ಡೈರೆಕ್ಟರ್ ಅನ್ನೋಕ್ಕಿಂತ ಡೈರೆಕ್ಟ್ರಿಂದನೇ. ಯಾಕಂದರೆ ಒಂದು ಸಿನಿಮಾ ಗೆಲ್ಲಕ್ಕೆ ಅಥವಾ ಸೋಲಕ್ಕೆ ಡೈರೆಕ್ಟ್ರೇ ಕಾರಣ. ಸೊ ಒಂದು ಸಿನಿಮಾ ಸಕ್ಸಸ್ ಆಗೋದು, ಒಂದು ಒಳ್ಳೆ ಸಿನಿಮಾ ಕೊಡೋಕ್ಕೆ ಸಾಧ್ಯ ಆಗೋದು ಡೈರೆಕ್ಟ್ರಿಂದನೇ. ಸೊ ಎಂಟೈರ್ ಕ್ರೆಡಿಟ್ಸ್ ಅವರಿಗೆ ಸೇರಬೇಕು. ಕೌಸಲ್ಯ ಸುಪ್ರಜಾರ ಅನ್ನೋದು ನಮ್ಮದೇ ಆ್ಯಕ್ಟ್ರುಗಳು ನಾವೆಲ್ಲ ಸಿನಿಮಾಲು ಮಾಡ್ತೀವಿ, ಬಟ್ ಅದರ ಬರೀಬೇಕು. ಸೊ ಬರೆಯೋ ತಾಕತ್ತು ಅವ್ರಿಗಿದೆ. ಆ್ಯಂಡ್ ಇದು ಕೂಡ ನಿಮಗೆ ಬ್ರ್ಯಾಟು ಅದನ್ನು ಯೋಚನೆ ಮಾಡೋ ರೀತಿ. ಯಾಕಂದರೆ ಕೌಸಲ್ಯ ಆದಮೇಲೆ ಮತ್ತೆ ಇನ್ನೊಂದು ಫ್ಯಾಮಿಲಿ ಮಾಡ್ಬೋದು ಅನ್ನೋದೊಂದು ಜನರಲಿ ಅದಕ್ಕೆ ಮಾಡೋಕ್ಕೆ ಹೋಗ್ತಾರೆ. ಬಟ್ ಅದು ಬೇಡ, ಅದು ಬಿಟ್ಟು ಬೇರೆ ಮಾಡ್ತೀನಿ ಅಂತಂದ್ರಲ್ಲ, ಅದು ಅವ್ರ ಧೈರ್ಯ ಆ್ಯಂಡ್ ಅವ್ರ ಸ್ಕ್ರಿಪ್ಟ್ಗಳ ಮೇಲೆ ಇರೋಂಥ ನಂಬಿಕೆ. ಸೊ ಅದನ್ನು ಮಾಡ್ತಾ ಬಂದಿದ್ದಾರೆ ಇದುವರೆಗೂ. ಸೊ ಪ್ರತಿಯೊಂದು ಸಿನಿಮಾನೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಕೊಡ್ಕೊಂಡು ಬಂದಿದ್ದಾರೆ. ಇದೊಂದು ಡೆಫಿನೆಟ್ಲಿ ಒಂದು ವಿಭಿನ್ನವಾದ ಒಂದು ಪ್ರಯತ್ನ. ಆ್ಯಂಡ್ ಜನಕ್ಕೆ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಭಾಳ ಇಷ್ಟಪಡ್ತೀನಿ. ಅದನ್ನೇ ಕೇಳೋಂತೀನಿ, ಜನರು ಈ ಒಂದು ಸಿನಿಮಾ ಅಂದರೆ ಬ್ರ್ಯಾಟ್ ಸಿನಿಮಾಯಿಂದ ಡಾರ್ಲಿಂಗ್ ಕೃಷ್ಣದಿಂದ ಏನು ಹೊಸದನ್ನು ನಿರೀಕ್ಷಿಸ್ಬೋದು? ಪ್ರತಿಯೊಂದು ಹೇಳಿದ ನಿಮಗೆ, ನನ್ನ ಲುಕ್ಕಿಂದ ಹಿಡಿದು, ನನ್ನ ಮ್ಯಾನರಿಸಮಿಂದ ಹಿಡಿದು, ಅದು ಹೇಳಿದ್ನಲ್ಲ, ಒಳ್ಳೆ ನೋಡದೇ ಇರೋ ಕೃಷ್ಣನ ಈ ಸಿನಿಮಾ ನೋಡ್ಬೋದು. ನಾನು ಅಲ್ಲವೇ ಇಲ್ಲ, ಅದು ನಾನಲ್ಲ. ಸಿನಿಮಾ ಹೆಸರು ನಾನಲ್ಲ ಅಂತಲೇ ಇರಬೇಕಾಯ್ತು. ಶಶಾಂಕ್ ಸರ್ದು ಕತೆ, ಶಶಾಂಕ್ ಸರ್ದು ಕ್ಯಾರೆಕ್ಟ್ರು ಮೋಸ್ಟ್ಲಿ ಅವರೇ ಆಗಿದ್ರೇನೋ ಗೊತ್ತಿಲ್ಲ ಬ್ರ್ಯಾಟ್. ಯಾಕೋ ತುಂಬ ಡೌಟ್ ಆಗ್ತಾರೆ. ಸಿನಿಮಾ ನೋಡಿದ್ಮೇಲೆ ಅವ್ರದ್ದೊಂದು ಸ್ಪೆಷಲ್ ಸಂದರ್ಶನ ಮಾಡಬೇಕು. ಯಾಕೆಂದರೆ ಅವ್ರಿಗೆ ಐಡಿಯಾ ಇದ್ದಿದ್ದೆಲ್ಲ ತೆಗೆದು ಕೃಷ್ಣ ಅವ್ರ ಕೈಯಲ್ಲಿ ಮಾಡಿಸ್ಯಾರೆ ಅಂದರೆ ಅಂಥದ್ದು ಏನು ನಡೆದಿರ್ಬೋದು ಅನ್ನೋದೊಂದು ನನಗೆ ಕುತೂಹಲ. ನೋಡೋಣ, ಮುಂಬರೋ ದಿನಗಳಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾತಾಡಿಸ್ತೀನಿ. ಬಟ್ ಸದ್ಯಕ್ಕೆ ಯು ಆರ್ ಲುಕಿಂಗ್ ಫೆಂಟಾಬ್ಯುಲಸ್. ಕಾಯ್ತಾ ಇರ್ಬೋಪಾ. ಥ್ಯಾಂಕ್ ಯು ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಬಹಳಷ್ಟು ಜನರ ಎಲ್ರಿಗೂ ನಮಸ್ಕಾರ. ಹೆಲೋ, ಹೇಳ್ರೋ ಹುಡುಗರ. ಹೆಲೋ. ಕನ್ನಡದಲ್ಲಿ ಮೊದಲನೇ ಸಿನಿಮಾ ಅಲ್ವಾ ನಿಮ್ದು? ಎಸ್, ಮೊದಲನೇ ಸಿನಿಮಾ. ಸೊ ಮೊದಲನೇದಾಗಿ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಥ್ಯಾಂಕ್ ಯು. ಕನ್ನಡ ಚಲನಚಿತ್ರಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಬಟ್ ಏನಂದ್ರೆ ಯು ಆರ್ ವೆರಿ ಲಕ್ಕಿ, ಐ ಗೆಸ್. ಮೊದಲನೇ ಸಿನಿಮಾನೇ ಇಷ್ಟು ಅದ್ಭುತವಾದ ಡೈರೆಕ್ಟರ್ ಕೈಯಲ್ಲಿ ಸಿಕ್ಕಾಕೊಳ್ಳೋದು. ಎಸ್, ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ. ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನ ಫಸ್ಟ್ ಮೂವಿ. ಸೊ ಇಟ್ಸ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಜೊತೆ ಆಸ್ ಹಿಸ್ co-actor ವರ್ಕ್ ಮಾಡಿದ್ದೀನಿ ವಿತ್ ದ ಗ್ರೇಟ್ ಶಶಾಂಕ್ ಸರ್. ಸೊ ಐ ಥಿಂಕ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ವೆರಿ ಸ್ಪೆಷಲ್ ಡೆಬ್ಯೂ. ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಗೆ ಎಲ್ಲರನ್ನ ಇವತ್ತಿಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಬಟ್ ಯಾ, ಪ್ಲೀಸ್ ಲುಕ್ ಫಾರ್ವರ್ಡ್ ಟು ಅವರ್ ಮೂವಿ. ಆ್ಯಕ್ಚುಲಿ ಡೋಂಟ್ ವರಿ, ಸಿನಿಮಾ ಆದ್ಮೇಲೆ ಹೋಪ್ಫುಲಿ. ಎಸ್. ಸೊ ಈಗ ಅವ್ರು ನಿಮ್ಮನ್ನ ಸೆಲೆಕ್ಟ್ ಶಶಾಂಕ್ ಸರ್ ಮತ್ತು ಡಾರ್ಲಿಂಗ್ ಕೃಷ್ಣಂದು ಪೇರಿಂಗ್ ಆಲ್ರೆಡಿ ತುಂಬ ಸಕ್ಸಸ್ಫುಲ್ ಇದೆ. ಆ್ಯಂಡ್ ಈ ಮೂವಿಯಲ್ಲಿ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಆ್ಯಂಡ್
ಈ ಮೂವಿಯಲ್ಲಿ ಆ್ಯಕ್ಚುಲಿ ನೋಡಿದ್ರೇ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ಈ ಥರ ಜಾನರ್ ಬಂದಿಲ್ಲ ಕನ್ನಡ ಮೂವಿಯಲ್ಲಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪರ್ಫಾರ್ಮೆನ್ಸಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಜಸ್ಟ್ ಹೋಪ್ ಆಲ್ ಆಫ್ ಯು ಆಲ್ ಎಂಜಾಯ್ ದಿಸ್ ಮೂವಿ ಆ್ಯಂಡ್ ಪ್ಲೀಸ್ ಕಮ್ ಅಂಡ್ ಸಪೋರ್ಟ್ ಅಸ್ ಇನ್ ದ ಥಿಯೇಟರ್ಸ್. ಓಕೆ, ನಿಮಿಷ ಏನು ಸಾಧ್ಯ ಆದಷ್ಟು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಯಾಕಂದ್ರೆ ಇಡೀ ಕರ್ನಾಟಕ ಜನತೆಗೆ ತೋರಿಸೋದು ಅವರು. ಎನಿವೆ, ಬಟ್ ಹೇಳಿ, ಶಶಾಂಕ್ ಸರ್ ಸಿನಿಮಾದಲ್ಲಿ ಸೆಲೆಕ್ಟ್ ಬಾಳಕ್ಷನ್ ಪ್ರೋಸೆಸ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅಂತ ಕೇಳಿ. ವಾಸ್ ಇಟ್ ಡಿಫಿಕಲ್ಟ್, ಈಸಿ? ಆಫ್ ಕೋರ್ಸ್ ಇಟ್ ವಾಸ್ ಡಿಫಿಕಲ್ಟ್. ನಾನು ಆ್ಯಕ್ಚುಲಿ ಕೌಸಲ್ಯ ಸುಬ್ರಜಾಯ್ ರಾಮಾಗೆ ಆಡಿಷನ್ ಕೊಟ್ಟಿದ್ದೆ, ಬಟ್ ಆ ಮೂವಿ ಸಕ್ಸಸ್ಫುಲ್ ಆಗಲಿಲ್ಲ ನನಗೆ. ಬಟ್ ಸೇಮ್ ಪೇರಿಂಗ್ ಮತ್ತು ಈ ಮೂವಿ ನಾನು ಮಾಡಿದ್ದೀನಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ because God has his ways of opening one door when one door closes. So same pairing, same kind of work experience. So tumma ಖುಷಿ ಆಗ್ತಿದೆ ಅಂತ ಅನಿಸ್ತಾ ಇದೆ. ಬಟ್ ಎನಿವೆ, ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಚಿತ್ರದ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಜನರಿಗೆ ಯಾಕೆ ನೋಡಬೇಕು, ಏನು ಸ್ಪೆಷಲ್ಲು ಹೇಳಿ. First of all, again, hello. Thank you all for coming. ಈ ಮೂಮೆಂಟ್ ನನಗೂ ನಮ್ಮ ಟೀಮಿಗೂ ತುಂಬ ಸ್ಪೆಷಲು. ನಿಮ್ಗೆಲ್ರಿಗೂ ನಾನೇ ನೀನಂತೆ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡೋದಕ್ಕೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಬಟ್ ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ನಿಮ್ಮ ರೀಲ್ಸ್, ಅಪ್ರಿಸಿಯೇಷನ್, ಸಪೋರ್ಟ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ಇವತ್ತು ನಿಮ್ಮ ಎನ್ಕರೇಜ್ಮೆಂಟಿಂದಾನೇ ನಾವು ಎಲ್ಲರೂ ಇವತ್ತು ಡಬಲ್ ಎಕ್ಸೈಟ್ಮೆಂಟ್ ಜೊತೆ ಇಲ್ಲಿ ಬಂದಿದ್ದೀವಿ. ನಮ್ಮ ಒಂದು ಸ್ಮಾಲ್ ರಿಕ್ವೆಸ್ಟು, ಇದು ಸ್ವಲ್ಪ ನಕ್ಕೊಂಡು ಮಾತಾಡಬೇಕು ಅಂತ ಕ್ಯಾಮ್ರಾಮನ್ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಡಬಲ್ ಎಕ್ಸೈಟ್ಮೆಂಟ್ ಜೊತೆ ಬಂದಿದ್ದೀವಿ ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್. ಇವತ್ತು ನಾವು ನಮ್ಮ ಹೊಸ ಸಾಂಗ್ ಗಂಗಿನ ಲಾಂಚ್ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟಿಂದ, ಮೋಟಿವೇಶನಿಂದ ವಿ ಆರ್ ವೆರಿ ಎಕ್ಸೈಟೆಡ್ ಟು ಲಾಂಚ್ ದಿಸ್ ಸಾಂಗ್. ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾದ ಎಲ್ಲ ಹಂತಕ್ಕೂ ತುಂಬಾ ಇಂಪಾರ್ಟೆಂಟು. ಸೊ ಥ್ಯಾಂಕ್ ಯು ಫಾರ್ ಕೀಪಿಂಗ್ ಅಸ್ ಮೋಟಿವೇಟೆಡ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್. ಸಾಂಗ್ನ ಅಷ್ಟೇ ಸಪೋರ್ಟ್ ಮಾಡ್ತೀರಾ, ಅಷ್ಟೇ ಲೈಕ್ ಮಾಡ್ತೀರಾ, ಸೇಮ್ ಎನರ್ಜಿಯಲ್ಲಿ ರೀಲ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ಲಿ ಐ ವುಡ್ ಲವ್ ಟು ಥ್ಯಾಂಕ್ ಅವರ್ ಇನ್ಕ್ರೆಡಿಬಲ್ ಟೀಮ್. ಎಲ್ಲರೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದು ಅರ್ಜುನ್ ಸರ್ ಆಗಿರಬಹುದು, ನಮ್ಮ ಸಿಂಗರ್ ಬಾಳು ಸರ್ ಆಗಿರ್ಬೋದು, ಶಶಾಂಕ್ ಸರ್, ಕೃಷ್ಣ ಸರ್, ಕೊರಿಯೋಗ್ರಫರ್ಸ್ ಎಲ್ಲರೂ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಪರ್ಸ್ನಲಿ ನನಗೆ ನೈರಾ ಮತ್ತು ಕೃಷ್ಣ ಸರ್ದು ಪರ್ಫಾರ್ಮೆನ್ಸ್ ಆ್ಯಂಡ್ ಕೊರಿಯೋಗ್ರಫಿ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ, ನಮ್ಮ ಸಾಂಗ್ಸ್ನ ಕೇಳ್ತಾ ಇರಿ, ಈ ಸಾಂಗ್ನ ಎಂಜಾಯ್ ಮಾಡಿ. ವಿಲ್ ಸಿ ಯು ಇನ್ ದ ಥಿಯೇಟರ್ಸ್ ವೆರಿ ಸೂನ್. ಥ್ಯಾಂಕ್ ಯು ಸೋ. ಈಗ ಮನೆಯಲ್ಲಿ ತಿಂಡಿ ತಿಂತೀರಲ್ವ ದಿನ ಬೆಳಗ್ಗೆ, ದಿನ ನಿಮ್ಗೆ ಉಪ್ಪಿಟ್ಟೆ ಕೊಟ್ಟರೆ ಹೆಂಗಿರುತ್ತೆ, ಅಥವಾ ದಿನ ದೋಸೆ ಕೊಟ್ಟರೆ ಹೆಂಗಿರುತ್ತೆ ಅಲ್ವಾ? ಹಾಗೆ ದಿನ ವೆರೈಟಿ ಒಂದು ದಿವಸ ದೋಸೆ, ಒಂದು ದಿವಸ ಇಡ್ಲಿ, ಒಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ಪಲಾವು, ಆ ಥರ ವೆರೈಟಿ ಬೇಕಲ್ವಾ? ಸೊ ಹಾಗೆ ಸಿನಿಮಾನೂ ಅಷ್ಟೇ. ಈಗ ನಾವು ಮಾಡುವಾಗ ಫಸ್ಟ್ ಸಿನಿಮಾ ನಮಗೆ ಬೋರ್ ಆಗಬಾರ್ದು, ನನಗೆ ವೆರೈಟಿ ಅನ್ನಿಸ್ಬೇಕು ಮೊದಲನೇದಾಗಿ. ಒಂದೇ ಥರ ಸಿನಿಮಾ ಮಾಡಿದ್ರೆ ಲವ್ ಸ್ಟೋರಿನೇ ಮಾಡೋದು, ಇಲ್ಲ ಫ್ಯಾಮಿಲಿ ಡ್ರಾಮಾನೇ ಮಾಡೋದು, ಅದು ನನಗೆ ಬೋರ್ ಅನಿಸುತ್ತೆ. ಆಮೇಲೆ ನಾನು ಕೃಷ್ಣ ಆಲ್ರೆಡಿ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಫ್ಯಾಮಿಲಿ ಸ್ಟೋರಿ ಮಾಡಿದ್ವಿ, ಕೌಸಲ್ಯ ಸುಬ್ರಜಾಯ್ ರಾಮ. ಅದಾದಮೇಲೆ ಅದನ್ನು ಬ್ರೇಕ್ ಮಾಡಬೇಕಲ್ಲ, ನಾವೇ ಫಸ್ಟ್ ಸ್ಟೆಪ್ ನಾವೇ ಇಡಬೇಕಲ್ಲ. ಹಾಗಾಗಿ ಬೇರೆ ಥರದೊಂದು ಸಿನಿಮಾ ಮಾಡೋಣ ಅನ್ನೋವಾಗ ಅವಾಗ ಹೊಳೆದಿದ್ದೆ ಬ್ರ್ಯಾಟ್ ಸಿನಿಮಾ. ಸೊ ಇದು ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಈಗಾಗಲೇ ಟೀಸರ್ ನೋಡಿರೋರಿಗೆ, ಈ ಸಿನಿಮಾ ಕಂಟೆಂಟ್ ನೋಡಿರೋರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮುಖ್ಯವಾಗಿ ಅಲ್ಲ, ಆ್ಯಕ್ಚುಲಿ ಬ್ರ್ಯಾಟ್ ಅನ್ನೋ ಟೈಟಲ್ ಹುಟ್ಟಿದ್ದೆ ಅಲ್ಲಿಂದ. ಅಂದರೆ ಸ್ಕೂಲಲ್ಲಿ ಈಗ ಬಿಗಿನಿಂಗ್ ನೋಡಿದ್ರಿ, ಸಾಂಗ್ ಬಿಗಿನಿಂಗಲ್ಲಿ ಬೈತಾ ಇದ್ದಾರೆ ಇಂಗ್ಲೀಷ್ ಟೀಚರ್. ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗುವಾಗ ಅಲ್ಲಿ ಟೀಚರ್ಗಳು ಸ್ವಲ್ಪ ತರಲೆ ಮಾಡೋ ಹುಡುಗರನ್ನ ಬೈಯೋದೇ ಬ್ರ್ಯಾಟ್ ಅಂತ, ಸ್ಪಾಯಿಲ್ಡ್ ಬ್ರ್ಯಾಟ್ ಅಂತಲೇ ಬೈಯೋದು. ಸೊ ಅಲ್ಲಿಂದನೇ ಬ್ರ್ಯಾಟ್ ಅಂದರೆ ರೆಫರ್ ಮಾಡೋದು ಮಕ್ಕಳಿಗೆ. ಹಾಗಾಗಿ ಒಬ್ಬ ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಗ ಒಬ್ಬ ಬ್ರ್ಯಾಟ್ ಅಂದರೆ ದಾರಿ ತಪ್ಪಿದ ಮಗ, ಕನ್ನಡದಲ್ಲಿ ಹೇಳಬೇಕು ಅಂದರೆ ದಾರಿ ತಪ್ಪಿದ ಮಗ. ಆಕ್ಚುಲಿ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ನಿಮ್ಮ ಪ್ರಕಾರ ದಾರಿ ತಪ್ಪಿದ ಮಗ ಅದೇ ಬ್ರ್ಯಾಟು? ಅದೇ ಬ್ರ್ಯಾಟ್. ಸೊ ಈ ದಾರಿ ತಪ್ಪಿದ ಮಗ ಈ ಸಿನಿಮಾಲಿ ಏನು ಮಾಡ್ತಾರೆ ಅನ್ನೋದೇ ಸಿನಿಮಾ. ಹೌದು, ಅಪ್ಪ ಮಗನ ಹೇಳಿದ್ರಲ್ಲ, ಅಪ್ಪ ಮಗನ ಮಧ್ಯೆ ನಡೆಯುವಂಥ ಒಂದು ಕಾನ್ಫ್ಲಿಕ್ಟೇ ಈ ಸಿನಿಮಾ. ಸೊ ಮಗಂದೊಂದು ರೋಟು, ಅಪ್ಪಂದೊಂದು ರೋಟು, ಆ ಕಾನ್ಫ್ಲಿಕ್ಟ್ ಬಂದಾಗ ಏನೇನಾಗುತ್ತೆ ಅನ್ನೋದು ಈ
ಈ ಜನ್ರೇಷನ್ ಹುಡುಗರು ಏನು ಆಸೆಗಳು ಏನಿದೆ, ಅವರ ಆಂಬಿಷನ್ ಏನಿದೆ, ಮತ್ತು ಅವರ ವೇ ಆಫ್ ಥಿಂಕಿಂಗು, ಥಾಟ್ ಪ್ರೊಸೆಸ್ ಏನಿದೆ ಅನ್ನೋದನ್ನು ಕೃಷ್ಣ ಅವರ ಮುಖಾಂತರ, ಈ ಬ್ರಾಡ್ ಕ್ಯಾರೆಕ್ಟರ್ ಮುಖಾಂತರ ಹೇಳಿದ್ದೀನಿ. ಬಟ್ ಇದು ಎರಡನೇ ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣ ಮತ್ತೆ ಒಂದು ಸೆಕೆಂಡ್ ಕಥೆನೇ, ಈ ಕಥೆಗೆ ಕೃಷ್ಣ ಅವ್ರು ತುಂಬ ಚೆನ್ನಾಗಿ ಶೂಟ್ ಆಗ್ತಾರೆ ಅಂತ ಅನ್ನಿಸ್ತು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪ್ರೊಡ್ಯೂಸರು, ದುಡ್ಡು ಹಾಕೋರು, ಅವ್ರು ಒಪ್ಕೋಬೇಕಲ್ಲ. ಕಾಂಬಿನೇಷನ್ ನಿಮ್ದು ಚೆನ್ನಾಗಿ ಆಗಿತ್ತು, ಇಬ್ಬರು ಸೇರಿ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರಿ, ಕಾಂಬಿನೇಷನ್ ಒಂದು ಹೈಪ್ ಇರುತ್ತೆ. ಸೊ ಕಥೆಗೂ ಕೃಷ್ಣ ಅವ್ರು ಶೂಟ್ ಆಗ್ತಾರೆ ಅಂತ ಕೃಷ್ಣ ಅವ್ರು ಬಂದರು ಅಷ್ಟೇ. ನಾಯಿ ಕಾರ್ ಒಳಗೆ ಕೂತಿದೆ. ಈಗ ನೀವು ಕ್ರೌಡ್ ಮಾತಾಡಿಸ್ಬೇಕಾದ್ರೆ ಒಬ್ರು ಹೇಳಿದ್ರೆ ಗೊತ್ತಾ ಬಂದು, ಆ ಥರ ಆಲ್ಮೋಸ್ಟ್ ಈ ಮಿಡಲ್ ಕ್ಲಾಸ್ ಹುಡುಗರು ಏನಿರ್ತಾರಲ್ಲ ಅವರೆಲ್ಲರದ್ದು ಸಮಸ್ಯೆ ಅದು. ಇನ್ಫ್ಯಾಕ್ಟ್ ಈವನ್ ಈಗೇನು ಅವ್ರೇನು ಫೀಲ್ ಮಾಡೋದಿಲ್ಲ, ಇವೆಲ್ಲ ಏನು ಸ್ಕ್ರೀನ್ ಮೇಲೆ ನೋಡೋದಿಲ್ಲ, ಅದನ್ನು ನಾನು ಒಂದು ದಿವಸ ಫೀಲ್ ಮಾಡಿದ್ದೀನಿ. ಯಾವಾಗ 25 ವರ್ಷದಿಂದ ನಾನು ಬೆಂಗಳೂರಿಗೆ ಬಂದು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸೈಕಲ್ ಹೊಡಿತಾ ಇದ್ದಾಗ, ಆವಾಗ ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ಥರದವ್ರು ಕಾರಲ್ಲಿ ಹೋಗ್ತಾ ಇದ್ದಾಗ ಒಂದು ನಾಯಿನ ಇಟ್ಕೊಂಡು ಈ ನಾಯಿಗಿಂತ ಕಡೆಯಲ್ಲಪ್ಪ ನಮ್ಮ ಜೀವನ, ನಾವು ಯಾವಾಗ ಈ ಥರ ಒಂದು ಕಾರಲ್ಲಿ ಹೋಗೋದು ಅಂತ ನಮಗೂ ಎಲ್ಲ ಅನಿಸಿರೋವಂಥದ್ದೇ ಅದು. ಸೊ ಇವತ್ತಿಗೂ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೆ, ಅಂದರೆ ಫೈನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇರೋಂಥ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಮನಸ್ಸಿನಲ್ಲಿರುವಂಥ ಒಂದು ಭಾವನೆ, ಅದನ್ನೇ ಸಿನಿಮಾದಲ್ಲಿ ತಂದಿದ್ದೀನಿ. ಯಾಕೆಂದರೆ ಅವರನ್ನ ರೆಪ್ರೆಸೆಂಟ್ ಮಾಡೋಂಥ ಒಂದು ಕ್ಯಾರೆಕ್ಟರ್. ಸೊ ಟೋಟಲ್ ಆಗಿ ಇದೊಂದು ಮಿಡಲ್ ಕ್ಲಾಸ್ ಅವರಿಗೆ ಹತ್ತಿರ ಆಗುವಂಥ ಸಿನಿಮಾ ಅಂತ ಹೇಳ್ಬೋದಾ? ಅಲ್ಲ, ಮಿಡಲ್ ಕ್ಲಾಸ್ ಹುಡುಗರ ಕತೆ, ಹುಡುಗರ ಕತೆ ಎಲ್ಲ ಕ್ಲಾಸ್ಗೂ ಇಷ್ಟ ಆಗುವಂಥ ಕತೆ. ಇದು ತುಂಬ ಒಂದು ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಒಂದು ಇದು ಮೇಲ್ನೋಟಕ್ಕೆ ಒಂದು ಕಮರ್ಷಿಯಲ್ ಸಾಂಗು, ಐಟಮ್ ಸಾಂಗ್ ಅಂತ ಅನಿಸುತ್ತೆ. ಬಟ್ ತುಂಬ ಕತೆಗೆ ತುಂಬ ಇಂಪಾರ್ಟೆಂಟ್ ಸ್ಟೇಜಲ್ಲಿ ಬರುವಂಥ ಒಂದು ಸಾಂಗು. ಅಲ್ಲಿ ಈ ಕ್ಯಾರೆಕ್ಟ್ರು, ಬ್ರ್ಯಾಟ್ ಅನ್ನೋ ಕ್ಯಾರೆಕ್ಟರ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಡಿಫೈನ್ ಮಾಡೋದಕ್ಕೆ ಇಂಥದ್ದೊಂದು ಸಾಂಗ್ ಬೇಕಿತ್ತು. ಸೊ ಒಂದು ಸಾಂಗ್, ಐಟಮ್ ಸಾಂಗ್ ಅಂದ ತಕ್ಷಣ ಏನೋ ಒಂದು ಸ್ವಲ್ಪ ಸ್ಪೆಷಲ್ ಮಾಡಬೇಕಲ್ಲ. ಸ್ಪೆಷಲ್ ಹೆಂಗೆ ಮಾಡೋದು ಅಂದಾಗ ಸ್ವಲ್ಪ ಈಗ ನಮ್ಮ ಸಾಂಗ್ಗಳೆಲ್ಲ ಮಾಡಿದ್ದೀವಿ ಕನ್ನಡದಲ್ಲಿ, ಬೇರೆ ಬೇರೆ ನಮ್ಮ ಲ್ಯಾಂಗ್ವೇಜಲ್ಲಿ ಲವ್ ಸಾಂಗ್ ಇದೆ, ಇನ್ನೊಂದು ಥೀಮ್ ಸಾಂಗ್ ಇದೆ, ಈ ಥರದ್ದೆಲ್ಲ ಇದೆ. ಸೊ ಉತ್ತರ ಕರ್ನಾಟಕದ ಮಂದಿಗೆ ಇಷ್ಟ ಆಗುವಂಥದ್ದು ಒಂದು ಸಾಂಗ್ ಮಾಡೋಣ. ಯಾಕೆಂದರೆ ತುಂಬ ದಿನ ಆಗಿತ್ತು ನನಗೆ. ಆಗಲೇ ಬಾಳೂರು ಹೇಳಿದ್ರು, ಒಂದು ನೀರಿಗೆ ಬಾರೆ ಚೆನ್ನಿ, ಜರಾಸಂಧ ಸಿನಿಮಾದು. ಆಮೇಲೆ ಅದೇ ಸಿನಿಮಾದಲ್ಲಿ ಇನ್ನೊಂದು ಸಾಂಗ್ ಇತ್ತು, ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗೆ ನಿಂತಿದ್ದೆ ಅಂತ, ಅದು ಕೂಡ ಉತ್ತರ ಕರ್ನಾಟಕದ ಸಾಂಗೆ. ಸೊ ಅದಾದಮೇಲೆ ತುಂಬ ದಿನ ಆದಮೇಲೆ ನಂದು ಯಾವ ಸಿನಿಮಾದಲ್ಲೂ ಉತ್ತರ ಕರ್ನಾಟಕದ ಸಾಂಗನ್ನು ಮಾಡೋಕ್ಕಾಗಿರಲಿಲ್ಲ. ಯಾಕೆಂದರೆ ನನಗೆ ಬೇಸಿಕಲಿ ಉತ್ತರ ಕರ್ನಾಟಕದ ಜನ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಉತ್ತರ ಕರ್ನಾಟಕದ ಬಾರ್ಡರ್ ಸ್ಟಾರ್ಟ್ ಆಗೋದೇ ನಮ್ಮೂರಿಂದ, ಚಿತ್ರದುರ್ಗದಿಂದ. ಸೊ ನಾವು ಮಿಡ್ಲ್ ಕರ್ನಾಟಕದಲ್ಲಿರೋರು, ಉತ್ತರ ಕರ್ನಾಟಕ ಶುರುವಾಗೋದೇ ಚಿತ್ರದುರ್ಗದಿಂದ. ಸೊ ಆ ಭಾಗದ ಜನದ ಮೇಲೆ ಒಂದು ವಿಶೇಷವಾದ ಪ್ರೀತಿ ನನಗೆ. ಸೊ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಸಾಂಗ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ, ಸರಿ ಈಗ ನಾವು ಬರೆದ್ರೆ ಚೆನ್ನಾಗಿರಲ್ಲ, ಅದನ್ನು ಯಾರಾದರೂ ಆ ಭಾಷೆಯಲ್ಲಿ ಪಾಂಡಿತ್ಯ ಇರುವಂಥವ್ರು, ಆ ಭಾಷೆ ಬಗ್ಗೆ ಚೆನ್ನಾಗಿ ಗೊತ್ತಿರುವಂಥವ್ರು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹುಡುಕಾಟ ಶುರು ಮಾಡಿದ್ವಿ. ಯಾರು ಬರೆದ್ರೆ ಚೆನ್ನಾಗಿರುತ್ತೆ ಈ ಹಾಡು, ಫಸ್ಟ್ ಬರವಣಿಗೆ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಏನೋ ಬರೆಸ್ಬಿಟ್ಟು ಅದನ್ನು ನಾವು ಸಾಂಗಾಗಿ ಮಾಡೋಣ ಅಂತ. ಆವಾಗ ನಾವು ಹುಡುಕ್ತಾ ಇದ್ದಾಗ ನಮಗೆ ಕಣ್ಣಿಗೆ ಬಿದ್ದಿದ್ದು ಬಾಳು ಬೆಳಗುಂದಿಯವರು. ಅವರೇ ಆ್ಯಕ್ಟ್ ಮಾಡಿ, ಅವರೇ ಹಾಡಿ ಯೂಟ್ಯೂಬಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ನಾವು ಹುಡುಕೋಕೆ ಹೋದಾಗಲೇ ಗೊತ್ತಾಗಿದ್ದು. ಅತಿಶಯೋಕ್ತಿ ಅಲ್ಲ, ಕನ್ನಡದಲ್ಲಿ ಯಾವ ಸೂಪರ್ ಸ್ಟಾರ್ಗಳ ಸಾಂಗು ಕೂಡ ಅವ್ರ ಸಾಂಗ್ ಅಷ್ಟು ವ್ಯೂಸ್ ಆಗಿಲ್ಲ. ಸತ್ಯ ಸರ್, ಬಿಟ್ಟಿದ್ದಲ್ಲ ಮಿಲಿಯನ್ ಗಟ್ಟಲೆ ಓಡ, ಅಷ್ಟೊಂದು ವ್ಯೂಸ್ ಆಗಿದೆ ಅವ್ರ ಸಾಂಗ್ಗಳು, ಅಷ್ಟೊಂದು ಪಾಪ್ಯುಲರ್ ಆಗಿದೆ ಅವ್ರ ಸಾಂಗ್ಗಳು. ಇವರು ತುಂಬ ಚೆನ್ನಾಗಿ ಅವ್ರ ಸಾಹಿತ್ಯನೂ ಇಷ್ಟ ಆಯಿತು ನನಗೆ, ಮತ್ತು ಅವರು ಹಾಡೋ ಧ್ವನಿನೂ ಇಷ್ಟ ಆಯಿತು. ಅದೇ ಟೈಮಿಗೆ ಪ್ಯಾರಲಲ್ ಆಗಿ ಅರ್ಜುನ್ ಅವರು ಅಂದರೆ ತುಂಬ ಸೆಷನ್ ನಡೆದಿತ್ತು, ಈ ಸಾಂಗ್ ಮಾಡಬೇಕು, ಐಟಮ್ ಸಾಂಗ್ ಹೆಂಗೆ ಮಾಡೋದು ಅಂತ. ಉತ್ತರ ಕರ್ನಾಟಕದ ಹೆಂಗೆ ಮಾಡೋದು ಅಂದಾಗ ನಾನು ಇದು ಒಂದು ಐಡಿಯಾ ಇಟ್ಕೊಂಡು ಅವ್ರ ಹತ್ರ ಹೋದೆ, ಅರ್ಜುನ್ ಹತ್ರ, ಬಾಳುಬಂದಿಗೆರೆ ಹತ್ರ ಮಾಡ್ಸೋಣ ಅಂತ. ಅಂದರೆ ಕೋಇನ್ಸಿಡೆನ್ಸು, ಅದೇ ಟೈಮಲ್ಲಿ ಅರ್ಜುನ್ ಅವರು ಬಾಳು ಬೆಳಗೊಂದಿನ ಸರಿಗಮಪ ಶೋನಲ್ಲಿ ಮೀಟ್ ಮಾಡಿದ್ದಾರೆ. ನನಗೆ ಗೊತ್ತಿರಲಿಲ್ಲ ಅದು, ಯಾಕೆಂದರೆ ನಮಗೆ ಟಿ ವಿ ನೋಡೋ ಅಷ್ಟು ಟೈಮ್ ಇರೋಲ್ಲ. ಸೊ ನಾನು ಅಲ್ಲೆಲ್ಲ ಎಲ್ಲೂ ನೋಡಿರಲಿಲ್ಲ, ನಾನು ಯೂಟ್ಯೂಬಲ್ಲಿ ಇವ್ರ ಸಾಂಗ್ಗಳು ನೋಡಿದ್ದೆ ಅಷ್ಟೇ. ನಾನು ಹೋದಾಗ ಅರ್ಜುನ್ ಅವರು ಅದನ್ನೇ ಹೇಳಿದ್ರು, ಇಲ್ಲ ಬಾಳು ಬೆಳಗುಂದಿ ಅಂತ ಒಳ್ಳೆ ಸಿಂಗರು ನಮ್ಮ ಸರಿಗಮ ಶೋನಲ್ಲಿ ಆಡ್ತಿದ್ದಾನೆ, ಸೊ ಅವನ ಕೈಯಲ್ಲಿ ಅವನೇ ಬರೀತಾನೆ, ಅವನ ಕೈಯಲ್ಲಿ ಬರ್ಸೋ ಆಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಇಬ್ಬರು ಟೇಸ್ಟು ಸಿಂಕ್ ಆಯಿತು. ಸಿಂಕ್ ಆದಮೇಲೆ ಇನ್ನೇನಿದೆ, ಇಮಿಡಿಯೇಟ್ ಕಾಲು ಬಾಳಗೆ ಹೋಯ್ತು. ಬಾಳಗೆ ಹೋದ ತಕ್ಷಣ ಬಾಳನ್ನು ತುಂಬ ಅವ್ರು ಹೇಳಿದ್ರು, ಪಾಪ ತುಂಬ ಭಯ ಪಟ್ಕೊಂಡು ಬಂದರು ಅರ್ಜುನ್ ಸ್ಟುಡಿಯೋಗೆ. ಆಮೇಲೆ ಅಲ್ಲಿ ಎಲ್ಲ ಅವ್ರನ್ನ ಕಂಫರ್ಟ್ ಮಾಡಿ, ಫ್ರೀ ಮಾಡಿ, ನಿಮ್ಗೆ ಏನು ಅನಿಸುತ್ತೋ ನಮ್ಮ ಸಿಚುವೇಶನ್ ಎಲ್ಲ ಹೇಳಿ, ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ಬರೀ ಅಂದರೆ ಅವರು ಒಂದಷ್ಟೆಲ್ಲ ಬರ್ಕೊಂಡು ಬಂದರು, ಆಪ್ಷನ್ಸ್ ತೊಗೊಂಡು ಬಂದರು. ಅದರಲ್ಲಿ ನನಗೆ ಈ ಸಾಲುಗಳು ಇಷ್ಟ ಆಯಿತು ನನಗೆ. ಅಂದರೆ ಒಂದು ಫನ್ ಇದೆ ಆ್ಯಕ್ಚುಲಿ. ಬೇಸಿಕಲಿ ಈ ಸಿನಿಮಾ ಆ್ಯಕ್ಷನ್ ಆದ್ರೂ ಥ್ರೂಔಟ್ ತುಂಬ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ.
ಆ ಎಂಟರ್ಟೈನ್ಮೆಂಟ್ ಝೋನರ್ಗೆ ಈ ಸಾಂಗ್ ಲೈನ್ಗಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಇವತ್ತೇನೇ ಆದರೂ ಜನಕ್ಕೆ ಮಜಾ ಬೇಕು ರೀ ಅಲ್ವಾ? ಸತ್ಯ ಸರ್, ಮಜಾ ಬೇಕು, ಒಂದು ಕಿಕ್ ಬೇಕು, ಕಿಕ್ ಬೇಕು, ಮಜಾ ಬೇಕು, ಎಲ್ಲರಿಗಿಂತ ಹೆಚ್ಚಾಗಿ ವೈರಲ್ ಆಗಬೇಕು. ವೈರಲ್ ಆಗಬೇಕು. ನೋಡಿದ್ವಲ್ಲ ಮೊನ್ನೆ ತಾನೇ ಒಂದು ಸಾಂಗ್ ಹೆಂಗ್ ವೈರಲ್ ಆಗಿದೆ ಅಂತ. ಅಯ್ಯೋ ಯಾಕೆ ಹೇಳ್ತೀರಾ ಸರ್ ಅಲ್ವಾ? ಸೊ ಹೂವಿನ ಬಾಣ ಇನ್ನೂ ತಟ್ಟುತ್ತಾ ಇದೆ. ಸೊ ಅಲ್ಟಿಮೇಟ್ಲಿ ಮಜಾ ಸಿಗಬೇಕು. ಈ ಸಾಂಗನ್ನು ಐಟಮ್ ಸಾಂಗ್ ಅಂದರೆ ಬರೀ ಸೆಡಕ್ಟಿವ್ ಆಗಿರೋದು ಅಂತ ಅಲ್ಲ, ಅದು ನೋಡಿದ ಎಲ್ಲ ಕ್ಲಾಸ್ ಜನಕ್ಕೂ ಅದೊಂದು ಮಜಾ ಕೊಡಬೇಕು. ಅವರು ಅದನ್ನು ಖುಷಿಯಾಗಿ ಡ್ಯಾನ್ಸ್ ಮಾಡಬೇಕು, ಮನೇಲಾಗಲಿ, ಪಾರ್ಟಿಲಾಗಲಿ, ಪಬ್ಬಲಾಗಲಿ. ಅವ್ರು ಹೇಳಿದ ಸಾಲ್ ನನಗೆ ತುಂಬ ಇಷ್ಟ ಆಯಿತು. ಆ ಜಗ್ಗಬೇಡ ಲುಂಗಿ ಅನ್ನೋದು ಒಂದು ನಾಟಿನೆಸ್ ಇದೆ ಆ ಲೈನಲ್ಲಿ. ಆ ನಾಟಿನೆಸ್ ನನಗೆ ತುಂಬ ಇಷ್ಟ ಆಯಿತು. ಅದ್ಭುತ ಸರ್. ಈ ಸಾಂಗ್ ತುಂಬ ಇದೈತಿ, ನವೆಂಬರ್ 14ಕ್ಕೆ ರಿಲೀಸ್ ಆಗುತ್ತೆ. ಎಲ್ಲ ಡೇಟ್ ಎಲ್ಲ ಫೈನಲ್ ಮಾಡಿದ್ದೀವಿ. ಈಗ ಈ ಸಾಂಗ್ ರಿಲೀಸ್ ಆದ್ಮೇಲೆ ಪ್ರಮೋಷನ್ ಎಲ್ಲ ಶುರು ಆಗುತ್ತೆ. ಏನ್ ನಿರೀಕ್ಷೆ ಮಾಡ್ಬೋದು ಸರ್ ಈ ಸಿನಿಮಾಯಿಂದ ಜನ? ಏನಿಲ್ಲ, ಬೇಸಿಕಲಿ ಒಂದು ಒಳ್ಳೆ ಸಿನಿಮಾ. ಈಗ ಜನ ಥಿಯೇಟ್ರಿಗೆ ಬರೋದು ಒಂದು ಒಳ್ಳೆ ಸಿನಿಮಾ ನೋಡಬೇಕು, 2.5 ಗಂಟೆ ಅವ್ರಿಗೆ ಟೈಮ್ ಪಾಸ್ ಆಗಬೇಕು, ಆಮೇಲೆ ಎಂಟರ್ಟೈನ್ಮೆಂಟ್ ಸಿಗಬೇಕು. ಅದ್ರ ಜೊತೆಗೆ ಇನ್ನೊಂದಷ್ಟು ಎಕ್ಸ್ಟ್ರಾ ಏನಾದ್ರು ಕೊಟ್ಟರೆ, ಅಂದರೆ ಟೇಕ್ ಅವೇ ಪಾಯಿಂಟ್ ಏನಾದ್ರು ಕೊಟ್ಟರೆ ಅದನ್ನು ತೊಗೊಂಡು ಹೋಗ್ತಾರೆ. ಸೊ ಆ ಥರದ ಎಲ್ಲ ವಿಚಾರಗಳು ಈ ಸಿನಿಮಾದಲ್ಲಿ ಇದೆ. 2.5 ಗಂಟೆ ನಿಮಗೆ ಒಂದು ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ನಿಮ್ಮನ್ನು ತುಂಬ ಎಂಟರ್ಟೈನಿಂಗ್ ಆಗಿ ನೀವು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ ಇದೆ. ಸರ್ ನಮಸ್ಕಾರ. ನಮಸ್ತೆ. ಎಸ್, ಆ್ಯಕ್ಚುಲಿ ಇದನ್ನ ನೋಡೋದಕ್ಕೆ ಅದರಲ್ಲಿ ನಾವೇ ತರ ಟಕ್ಕರ್ ಕೊಡೋದು ಅವ್ರಿಗೆ. ಏನೇನು? ನಾವೇ ಟಕ್ಕರ್ ಕೊಡೋದು ಟಕ್ಕರ್ ಕೊಡೋದು. ಓಕೆ, ಒಬ್ರು ಉದ್ದ ಇದ್ದಾರೆ, ಒಬ್ರು ಅಗಲ ಇದ್ದಾರೆ. ಯಾವ ತರ ಟಕ್ಕರ್ ಕೊಡ್ತೀರಾ ಸರ್? ನೋಡಿ, ತಲೆ ಕೆರ್ಕೊಂತವ್ರೆ ಆ ಥರ. ಅಲ್ಲ ಅಂದ್ರೆ ಚೂರು ಆಡಿಯನ್ಸ್ ಚೂರು ಬಿಟ್ಕೊಳ್ಳೋಣ ಅಂತ ಯಾವ ತರ ಟಕ್ಕರ್ ಕೊಡ್ಬೋದು ನೀವು? ಸರ್ ನೋಡಿ, ಸಿನಿಮಾ ಮುಂದೆ ಏನು ಕೇಳಬಾರ್ದು, ಸಿನಿಮಾ ಆದ್ಮೇಲೆ ಮಾತಾಡಬೇಕು. ಸಿನಿಮಾ ಇವ್ರು ಮಾತಾಡೋದೇ ಒಳ್ಳೆ ಬೈದಂಗಿರುತ್ತೆ. ಇನ್ಮೇಲೆ ಅವಾಜ್ ಸಿನಿಮಾ ಮಾಡೋದು ಹಿಡಿದ್ಬಿಟ್ರೆ ಈ ಮಂಚ ಇಟ್ಕೊಳ್ಳ. ಇದುವರೆಗೂ ನಾನು ಮೋಸ್ಟ್ 8 ಸಿನಿಮಾ ಮಾಡಿದ್ದೀನಿ. ಅದರಲ್ಲಿ ಎಲ್ಲೂ ಬಂದ್ಬಿಟ್ಟು ಈ ಥರ ನನಗೆ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸಿಗಲಿಲ್ಲ. ಮತ್ತು ಎಲ್ಲ ಕಡೆ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಸಿನಿಮಾದಲ್ಲಿ, ಆ್ಯಕ್ಷನ್ಸ್ ಜಾಸ್ತಿ ಇದೆ ಅಂತ. ಸೊ ಈ ಸಿನಿಮಾದಲ್ಲಿ ಟೋಟಲ್ ಯೂನಿಕ್ ಆಗಿ ನನ್ನ ಟೋಟಲ್ ಅಂದರೆ ನನ್ನ ಹಾಡು ಭಾಷೆಗಳು, ಹೇರ್ ಸ್ಟೈಲು ಮತ್ತು ಡ್ರೆಸ್ಸಿಂಗ್ಸು ಅದನ್ನೆಲ್ಲ ಮೀರಿ ಡೈಲಾಗ್ಸಲ್ಲಿ ತುಂಬ ಯೂನಿಕ್ ಆಗಿರುತ್ತೆ ನೋಡೋದಕ್ಕೆ ಈ ಸಿನಿಮಾ. ಮತ್ತು ಒಂದು ಭೀಮಾ ಸಿನಿಮಾ ಹೆಂಗೆ ನನಗೆ ದೊಡ್ಡ ಮೈಲಿಕಲ್ಲಿ ಆಯಿತು, ಸೊ ಆ ಥರ ಈ ಬ್ರಾಡ್ ಸಿನಿಮಾ ಬಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ ಅಂತ ಒಂದು ದೊಡ್ಡ ನಂಬಿಕೆ ಇದೆ. ಯಾಕಂದರೆ ಆ ಥರ ಒಂದು ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ಇದೆ ಸಾಕು. ಮತ್ತು ಸ್ಟೋರಿ ವೈಸು ಎಲ್ಲೂ ಬಂದ್ಬಿಟ್ಟು ಯಾರಿಗೂ ಬೋರ್ ಅನ್ಸಲ್ಲ, ಮತ್ತು ಎಂಟರ್ಟೈನಿಂಗ್ ಆಗಿರುತ್ತೆ. ವಾಟ್ ನೆಕ್ಸ್ಟ್ ಅಷ್ಟೇ, ಏನು ನೆಕ್ಸ್ಟ್ ಏನಾಗುತ್ತೆ ಆ ಥರ ಒಂದು ಥ್ರಿಲ್ಲಿಂಗು ಸಿನಿಮಾ ಇದು. ಸೊ ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಬೇಕು. ಆ್ಯಕ್ಚುಲಿ ಇದರಲ್ಲಿ ನಮ್ಮ ಪಾರ್ಟ್ನರ್ ಅವರು ರಮೇಶ್ ಚಂದ್ರ ಸರ್, ನಾನು ಪಾರ್ಟ್ನರು, ನಾವೆಲ್ಲ ಪಾರ್ಟ್ನರ್ ಸೇರಿ ಪಾರ್ಟ್ನರ್ ಸೇರಿಸ್ಕೊಂಡಿದ್ದೀವಿ. ಟೋಟಲ್ 3 ಪಾರ್ಟ್ನರ್ ಸೇರಿದ್ದೀವಿ. ಅವ್ರಿಗೆ ಕತೆ ಬಿಟ್ಕೊಡ್ಬೇಕು. ಯಾಕೆ ಜನ ಇದನ್ನ ಥಿಯೇಟ್ರಿಗೆ ಜನ ಏನಕ್ಕೆ ಬಂದು ಥಿಯೇಟ್ರ್ ನೋಡಬೇಕಂದ್ರೆ ಒಂದೇ ಒಂದು ವಿಷಯನೇ ಸರ್, ಎಂಟರ್ಟೈನ್ಮೆಂಟು, ಟೋಟಲ್ ಎಂಟರ್ಟೈನ್ಮೆಂಟು. ಒಂದು ಆ್ಯಕ್ಷನ್ ಇವಾಗ ನಾನು ನೋಡಿದ್ರೆ ಎಲ್ಲ ಅಂದ್ಕೊಂಡಿರ್ತಾರೋ ಆ್ಯಕ್ಷನ್ ಇರುತ್ತೆ ಅಂತ, ಇಲ್ಲ ಬೇರೆ ಏನೋ ಹೀರೋ ಸರ್ ನೋಡಿದ ತಕ್ಷಣ ಬೇರೆನೇ ಇರುತ್ತೆ, ಫುಲ್ಲು ಲವ್ ಆಗಿರುತ್ತೆ ಅಂತ. ಸೊ ಆ ಥರ ಇಲ್ಲ. ಇದು ಬಂದು ನೋಡಿದೆ ದೊಡ್ಡ ಏನಂದರೆ ಇವಾಗ ಎಲ್ಲ ಸಿನಿಮಾ ಎಕ್ಸ್ಪೆಕ್ಟೇಷನಿಂದ ಹೋಗಿ ಬೇಜಾರಾಗಿ ಹೊರಡೆ ಬರ್ತಾರೆ. ಈಗಿನ ಸಿನಿಮಾ ನಡೀತದೆ ಆ ಥರ. ಸೊ ಈ ಸಿನಿಮಾಗೆ ಬಂದರೆ 101% ನಾನು ಬರ್ಕೊಡ್ತೀನಿ. ನಿನ್ನ ಎಕ್ಸ್ಪೆಕ್ಟೇಷನ್ ನಾವು ಫುಲ್ಫಿಲ್ ಮಾಡಿ ಒಂದು ದೊಡ್ಡ ತೃಪ್ತಿಯಿಂದ ಹೊರಡೆ ಬರ್ತೀರ ಥಿಯೇಟ್ರಿಂದ. ಖಂಡಿತವಲ್ಲ ಅಂತ ಆಡೋಣ ಸರ್. ಆದರೆ ಹೀರೋಯಿನ್ ಇಲ್ವಲ್ಲ, ನಮ್ಮ ಹೀರೋ ಅಲ್ಲಿದ್ದಾರೆ, ಮೇಲಿದ್ದಾರೆ. ನಮ್ಮ ಹೀರೋಯಿನ್ನು ಯಾರು? ನನ್ನ ಫ್ಯಾಮಿಲಿ ಮೇಲೆ ನಿಂತಿದ್ದಾರೆ ಅವರು. ಹಂಗ ಓಕೆ. ಸೊ ಯಾಕೆ ಇದೇ ಒಂದು ಸಾಂಗ್ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರಾ? ನೀವು ಹೇಳಿದ್ರೆ ಆಡ್ತೀನಿ, ಇಲ್ಲಾಂದ್ರೆ ಆಡಲ್ಲ. ಏನಪ್ಪ ಡ್ಯಾನ್ಸ್ ಬೇಕಾ? ಗೊತ್ತಿರೋದಷ್ಟು ಡ್ಯಾನ್ಸ್ ಆಡ್ತೀನಿ ಅಷ್ಟೇ. ಯಾರಪ್ಪ ಇಷ್ಟೊಂದು ವಿಸಿ ನೋಡ್ತಿದ್ದು? ಓಕೆ. ಗಂಗಿ 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 ಜಗ್ಗ ಬೇಡ ಲುಂಗಿ, ಎಲ್ಲಿ ಉಟ್ಕೊಳತ್ತೀವಲ್ಲ? ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಗಳು ಸರ್ ಅವೆಲ್ಲ. ಇನ್ನೊಂದೇನೆಂದರೆ, ಇಲ್ಲಿ ಬಂದಂಥ ಎಲ್ಲ ಪ್ರೇಕ್ಷಕರಿಗೂ ಹಂಗ ಎಲ್ಲ ನನ್ನ ಸಿನಿಮಾ ತಂಡಕ್ಕೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಒಂದು ಸಾಂಗ್ನ ಹಾಡಿಸಿ ಅಲ್ಲೇ ಬಿಟ್ಟ ನೀ ಅಲ್ಲೇ ಇರಪ್ಪ, ನಾವಿಲ್ಲಿ ರಿಲೀಸ್ ಮಾಡ್ಕೊತೀವಿ ಅಂತ ಹೇಳ್ಬೋದಿತ್ತು. ಬಟ್
ಈ ಬ್ರ್ಯಾಟ್ ಮೂವಿಯ ತಂಡ ನಮ್ಮ ಡೈರೆಕ್ಟರ್ ಅಂಥವ್ರಲ್ಲ, ನಿನಗೇನು ಸಿಗಬೇಕು ಆ ಕ್ರೆಡಿಟ್ ಸಿಗಬೇಕು ತಮ್ಮ, ನೀ ಬರ್ಬೇಕಂತೇಳಿ ಕರೆಸ್ಕೊಂಡು ಇಲ್ಲಿ ತಂದು ನಿಲ್ಸ್ಯಾರ. ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಸರ. ಮೊಟ್ಟ ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಂತ ಫಸ್ಟು ನಾನು ನನ್ನ ಕುರಿ ಜೀವನವನ್ನು ಬಿಟ್ಟ ಜನಪದ ಲೋಕಕ್ಕೆ ಬಂದೆ. ಅಲ್ಲಿಂದ ಜನ ಮೆಚ್ಕೊಂಡ್ರು. ಸರಿಗಮಪಕ್ಕೆ ಬಂದೆ. ಸರಿಗಮಪದಲ್ಲಿ ನಮ್ಮ ಜಡ್ಜಸ್ಗಳಾಯಿತು, ಇಡೀ ನಮ್ಮ ಕರ್ನಾಟಕ ಜನ ಮೆಚ್ಕೊಂಡ್ರು. ಅಲ್ಲಿಂದ ನಮ್ಮ ಅರ್ಜುನ್ ಜನ್ಯ ಸರ್ ಮಾತು ಕೊಟ್ಟಂಗೆ ನನಗೊಂದು ಅವಕಾಶನ ಕಲ್ಪಿಸಿಕೊಟ್ರು. ಅದಕ್ಕೆ ಬೆನ್ನೆಲುವಾಗಿ ನಮ್ಮ ಶಶಾಂಕ್ ಸರು ಮತ್ತು ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಂತ್ಕೊಂತು. ಅವರೆಲ್ಲರ ನೇತೃತ್ವದಲ್ಲಿ, ಅವರೆಲ್ಲರ ಸಹಾಯದಲ್ಲಿ ನನಗೆ ಬರೀ ಹಾಡಕ್ಕಷ್ಟ ಅಲ್ಲ, ನೀನ ಬರೆದು ಹಾಡಪ್ಪ ಅಂತೇಳಿ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂತ ನನ್ನ ಶಶಾಂಕ್ ಸರಿಗೂ ಮತ್ತು ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತು ಮೇನ್ ಆಗಿ ಅರ್ಜುನ್ ಜನ್ಯ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ದೊಡ್ಡ ಅವಕಾಶನ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹೇಳಂಗೆ ಇಲ್ಲ, ಅವ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ. ಟಿವಿ ಎಲ್ಲದನ್ನೂ ಕಲಿಸ್ಬಿಡುತ್ತೆ. ಜಿ ಕನ್ನಡ ಚೆನ್ನಾಗಿ ಕಲಿಸಿದೆ ತಮ್ಮ. ಸರ್ ಇದು ಕಲಿಸಿದ್ದಲ್ಲ ಸರ್, ಮನಸ್ಸಿಂದ ಬಂದದ್ದು ಮಾತು. ನಿಜವಾಗ್ಲೂ ಈ ಸಾಂಗ್ ನನಗೆ ತುಂಬ ಅಂದ್ರೆ ತುಂಬ ಸ್ಪೆಷಲ್ ಸರ್. ಯಾಕಂದ್ರೆ ಇಷ್ಟು ದಿನ ನಾನು ನನ್ನ ಚಾನಲಿಗೆ ಒಂದಿಷ್ಟು ಹಾಡುಗಳನ್ನು ಮಾಡಿ ನಾನು ಪರ್ಫಾರ್ಮ್ ಮಾಡಿ ಅದನ್ನು ಬರೆದು ಹಾಡ್ತಿದ್ದೆ. ಬಟ್ ಎಲ್ಲ ಒಬ್ಬ ಕಲಾವಿದರಿಗೆ ಒಂದು ಆಸೆ ಏನಿರುತ್ತಂದ್ರೆ ಸಿನಿಮಾದಲ್ಲಿ ಒಂದು ಸಲ ನಾ ಕಾಣಬೇಕು, ಇಲ್ಲ ಅಂತಂದ್ರೆ ಸಿನಿಮಾಕ್ಕೆ ನಾ ಹಾಡಬೇಕು ಅನ್ನೋದು ಒಂದು ಸಿಂಗರ್ ಆದಂಥ ಒಬ್ಬ ಕಲಾವಿದನ ಆಸೆ ಇರುತ್ತೆ. ಆ ಆಸೆ ನನಗೂ ಕೂಡ ಇತ್ತು. ಅದು ಸರಿಗಮಪಕ್ಕೆ ಬಂದ ಮೇಲೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ಆಯ್ತು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಸರ್ ಅದು ಈಡೇರೈತಿ. ಈ ಖುಷಿನ ನಾ ಹೆಂಗೆ ತೋಡ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆದ್ರೆ ಉತ್ತರ ಕರ್ನಾಟಕದ ಜನ ಆಗಿರ್ಬೋದು, ಇಡೀ ಕರ್ನಾಟಕದ ಜನ ಆಗಿರ್ಬೋದು, ಈ ಒಂದು ಹಾಡನ್ನು ಬರೆಯಕ್ಕ ಮೇನ್ ಅವಕಾಶ ಮಾಡಿಕೊಟ್ಟವರು ಅವರು ಅಂತ ನಾ ಹೇಳ್ಕೊತೀನಿ. ಅವರಿಂದನೇ ಇಷ್ಟೆಲ್ಲ ಆಗಿದ್ದು. ಜನಗಳ ಪ್ರೀತಿ ಪ್ರೋತ್ಸಾಹ ಇದೇ ಥರ ನನ್ನ ಮೇಲೆ ಇರಲಿ. ಮತ್ತು ಈ ಹಾಡಿನ ಬದಲು ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನನಗೆ ಅರ್ಜುನ್ ಜನ್ಯ ಸರ್ ಒಂದು ಕಾಲ್ ಮಾಡಿ, ಹಿಂಗಪ್ಪ ಮತ್ತೊಂದು ಸಾಂಗ್ ಒಂದು ನಿನಗೇನು ಅನಿಸುತ್ತೋ ಅದನ್ನು ಬರ್ಕೊಂಡು ಬಾ, ಸ್ಟುಡಿಯೋಕ್ಕೆ ಬಂದ ಮೇಲೆ ಅದನ್ನು ಮಾತಾಡೋಣ ಅಂತ ಹೇಳಿದ್ರು. ನಾನು ನನ್ನ ಜೀವನದಾಗ ನನ್ನ ಹಾಡುಗಳು ಮಾಡ್ಕೊಳಕ್ಕೆ ಯಾವತ್ತೂ ಹೆದರಿಲ್ರಿ ಸರ್. ಫಸ್ಟ್ ಟೈಮ್ ಅರ್ಜುನ್ ಜನ್ಯ ಸರ್ ಕಾಲ್ ಬಂದ ತಕ್ಷಣ ನನಗೆ ನಡಕ ಚಾಲು ಆಗಿತ್ತು. ಯಾಕಪ್ಪ ಇದು ಈಗ ಒಂದು ಹಾಡನ್ನ ಅಲ್ಲಿ ನನ್ನ ಹಾಡುಗಳನ್ನ ನಾ ಮಾಡ್ಕೋತೀನಿ, ನನಗೆ ಅಷ್ಟೊಂದೇನು ಭಯ ಆಗಲ್ಲ. ಬಟ್ ಇಲ್ಲಿ ಒಳ್ಳೆ ಡೈರೆಕ್ಟ್ರು, ಅವರು ಕೂಡ ಒಳ್ಳೆ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವೊಬ್ಬ ಹಾಡು ಬರೆಯವ ಅಂದ್ರೆ ಅವರು ಹಾಡು ಬರೀತಾರೆ, ಅವ್ರನ್ನ ಒಪ್ಪಿಸೋದೈತಲ್ಲ ಅದು ದೊಡ್ಡ ತುಂಬ ಕಷ್ಟವಾದ ಕೆಲಸ. ಅವರು ಬರೆದಂಥ ಹಾಡು ನೀರಿಗೆ ಬಾರ ಚೆನ್ನಿ ನಮ್ಮ ಕಡೆ ಎಲ್ಲ ಫುಲ್ ಫೇಮಸ್ ಸಾಂಗ್ ಅದ. ಇಂಥ ಸಾಹಿತ್ಯಗಾರರಿಗೆ, ಇಂಥ ಡೈರೆಕ್ಟರ್ಗೆ ಒಂದು ಸಾಹಿತ್ಯನ ಒಪ್ಸೋದು ತುಂಬ ಕಷ್ಟದ ಕೆಲಸ ಅಂತೇಳಿ ಭಯ ಆಗಿತ್ತು. ಅವಾಗ ನಮ್ಮ ಶಶಾಂಕ್ ಸರ್ ಆಗಲಿ, ನಮ್ಮ ಅರ್ಜುನ್ ಜನ್ಯ ಸರ್ ಆಗಲಿ ಒಂದೇ ಮಾತು ಹೇಳಿದ್ರು, ಮಗ ನೀನು ಸಿನಿಮಾ ಹಾಡು ಬರಿತೀನಿ ಅಂತೇಳಿ ಬರೆಯಕ್ಕೆ ಹೋಗ್ಬೇಡ, ನಿನ್ನ ಹಾಡನ್ನ ಬರೆಯಕತ್ತೀನಿ ಅಂತ ತಿಳ್ಕೊಂಡು ಬರೀ ಅದಾಗತ್ತಂತಂದ್ರು. ಆ ಥರ ಟ್ರೈ ಮಾಡಿದೆ. ಅವಾಗ ಉಟ್ಕೊಂಡಿದ್ರು ಸರ್ ಇದು ಗಂಗಿ 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 ಅನ್ನೋಲ್ಲ. ಲವ್ಲಿ. ಸೊ ನೀವು ಬ್ರ್ಯಾಟಿಂದ ಒಂದು ಒಳ್ಳೆ ಸಿನಿಮಾ, ಎಲ್ಲ ಯೂತ್ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್ ಇದೆ. ಕ್ರಿಕೆಟ್ ಮೇಲೆ ನಮ್ಮ ಫಿಲಮ್ ಇರೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ, ಫ್ಯಾಮ್ಲಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ, ನಾನು ನಂಬಿದ್ದೀವಿ. ಸೊ ಅದೇ ಥರ ನೀವು ನೋಡಿದಾಗೆ ನಮ್ಮ ಸಾಂಗು ಸೂಪರ್ ಹಿಟ್ ಮಾಡಿದ್ದಾರೆ ಜನ, ನಮ್ಮ ಫಿಲ್ಮು ಸೂಪರ್ ಹಿಟ್ ಮಾಡೇ ಮಾಡ್ತಾರೆ. ಖಂಡಿತವಾಗ್ಲು. ಆ್ಯಕ್ಚುಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಬ್ರು ದುಡ್ಡು ಹಾಕ್ಬೇಕು ಅಂದಾಗ ಏನೋ ಒಂದು ಕಾರಣ ಇರಬೇಕು. ನೀವು ಈ ಬ್ರ್ಯಾಟ್ ಸಿನಿಮಾ ಮೇಲೆ ದುಡ್ಡು ಹಾಕಕ್ಕೆ ಏನು ಕಾರಣ ಆಗಿತ್ತು ಸರ್? ಒನ್ ಆ್ಯಂಡ್ ಓನ್ಲಿ ಕಾರಣ ಶಶಾಂಕ್ ಅವರು ಅಷ್ಟೇ. ಸ್ಟಾರ್ ಡೈರೆಕ್ಟರ್ ಅವರು. ನನಗೆ ಮೋಸ್ಟ್ಲಿ ಅವ್ರು ಬಯೋಪಿಕ್ ಥರ ಅನಿಸ್ತಾ ಇದೆ. ಅವರು ಒಂದು ಬ್ರ್ಯಾಟೇ ಆ್ಯಕ್ಚುಲಿ. ಏನು ಸರ್ ನಿಮ್ಮ ಪ್ರಕಾರ ಬ್ರ್ಯಾಟ್ ಅಂದ್ರೆ ಏನು ಸರ್? ಹಾಗೆ ಹೋಗಿದ್ದಾರೆ, ಹಾಳಾಗಿ ಹೋಗಿದ್ದಾರೆ ಅಂತ ಶಶಾಂಕ್ ಸರ್ಗೆ ಹೇಳ್ತಾ ಇದಾರಲ್ಲ. ಇಲ್ಲ ಅವ್ರಿಗೆ ಹೇಳಿಲ್ಲ, ಬ್ರ್ಯಾಟ್ ಅರ್ಥ ಹೇಳಿದ್ದೀನಿ ನಾನು. ನೀವೇ ಹೇಳಿದ್ರಲ್ಲ ಸರ್ ಬ್ರ್ಯಾಟ್ ಅಂದ್ರೆ ಹಾಳಾಗಿ ಹೋಗಿದ್ದಾರೆ ಅಂತ. ನಮ್ಮ ಮೂವಿಯಲ್ಲಿ ಹೇಳಿರೋದು ಆ ಥರ. ಒಟ್ಟಲ್ಲಿ ಹಾಳಾಗಿ ಹೋಗಿರೋರ ಮೇಲೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿರೋದ್ರ ಬಗ್ಗೆ ನೀವು ಪ್ರೊಡ್ಯೂಸ್ ಮಾಡಿದ್ದೀರಾ? ಮೋಸ್ಟ್ಲಿ ಎಸ್. ಯಾಕಂದರೆ ಹಾಳಾಗಿ ಹೋಗಿರೋರು, ಡ್ರಾಪ್ ಔಟ್ ಆಗಿರೋರು ಅವರೇ ಇವತ್ತು ನಿಜ ಜೀವನದಲ್ಲಿ ಎಷ್ಟೊಂದು ಸಕ್ಸಸ್ಫುಲ್ ಇದ್ದಾರೆ. ಈ ಮಾತಿಗೆ ಬರ್ಬೇಕು ಜೋರಾದ ಚಪ್ಪಾಳೆ. ಹಂಗೆ ಅನ್ಕೊಂಡಿರ್ತಾರೆ ಎಲ್ಲರೂ, ಏನೋ ಹಾಳಾಗಿ ಹೋಗ್ಬಿಡ್ತಾರೆ ಅಂತ. ಬಟ್ ನಿಜವಾದ ಜೀವನದಲ್ಲಿ ಉದ್ಧಾರ ಆಗಿರೋರೇ ಅವರು ಅಂತ ಗೊತ್ತಿಲ್ಲ. ಇನ್ನು ಏನು ಸಿನಿಮಾಲಿ ಏನು ಹೇಳಕ್ ಕೊಟ್ಟಿದ್ದಾರೆ ಸರ್ ಅಂತ ಗೊತ್ತಿಲ್ಲ. ಬಟ್ ಏನೋ ಒಂದು ಚೇಂಜ್ ಇದೆ. ಬಟ್ ನಿಜವಾಗ್ಲೂ ಸರ್
ತುಂಬ ಖುಷಿ ಆಗುತ್ತೆ. ಸೊ ಈ ಸಿನಿಮಾಗೆ, ಈ ಸಾಂಗ್ಗಳಿಗೆ ಈ ರೇಂಜಲ್ಲಿ ಖರ್ಚಾಗ್ತಾ ಇದ್ದಾಗ ಇನ್ನೂ ಅಂತ ಇದೆ, ಮುಗಿಯೋವರೆಗೂ ಅಂತಾನೇ ಇರುತ್ತೆ. ಬಟ್ ನಾನು ಪ್ರಾಮಿಸ್ ಮಾಡ್ತೀನಿ ಸರ್, ಏನು ಭಯ ಬಿಡಬೇಡಿ, ಯಾಕಂದ್ರೂ ಸೇಲ್ ಆಗುತ್ತೆ, ಜನನೂ ಆಗಿತ್ತು. ಕರೆಕ್ಟ್, ಅದೇ ಕಾಂಬಿನೇಷನ್ ನೋಡ್ಕೊಂಡು ಅದಕ್ಕೆ ಕೃಷ್ಣ ಅವ್ರು ಕ್ಯಾಚ್ ಹಾಕಿ ಇಬ್ರು ಕಾಂಬಿನೇಷನ್ ಮೇಲೆ ಇನ್ನೊಂದು ಫಿಲ್ಮ್ ಮಾಡಿದ್ದಾರೆ. ವೆರಿ ನೈಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಕನ್ನಡ ಚಲನಚಿತ್ರ ರಂಗಕ್ಕೆ ನಿಮ್ಮಂಥ ಪ್ರೊಡ್ಯೂಸರ್ ಸಿಕ್ಕಿದ್ದಕ್ಕೆ ಆ್ಯಂಡ್ ಈ ಥರ ಒಂದು ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡ್ತಾ ಇರೋದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.